ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ. ನಮ್ಮ ಮನೆಗೆ ತುಂಬ ಹತ್ರ ಆಗುತ್ತೆ ಈ ದೇವಸ್ಥಾನ, ಅದಕ್ಕೆ ಇದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೀವು ಕೂಡ ದೇವರ ದರ್ಶನ ಮಾಡಿಕೊಂಡು ನಿಮಗೇನು ಕೋರಿಕೆಗಳಿವೆ ದೇವರಲ್ಲಿ ಬೇಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಬನ್ನಿ ಹೋಗೋಣ ಫ್ರೆಂಡ್ಸ್. ನಾನು ಯಾವ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತಂದರೆ ಅದು ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ನೀವು ನೋಡ್ತಿರುವಂಥ ಈ ದೃಶ್ಯ ಆಂಜನೇಯ ಟೆಂಪಲ್ನ ಎಂಟ್ರೆನ್ಸ್ ಫ್ರೆಂಡ್ಸ್. ಇದು ಆಂಜನೇಯ ದೊಡ್ಡದಾದ ಸ್ಟ್ಯಾಚ್ಯೂ ನೋಡ್ತಿರ್ಬೋದು ನೀವು ಇದನ್ನು. ನಂತರ ಆಂಜನೇಯ ದೇವಸ್ಥಾನದ ಒಳಗಡೆ ಗರ್ಭಗುಡಿ ನೋಡ್ತಾ ಇದ್ದೀರಾ ನೀವು. ದೇವರ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ನಿಮಗೇನು ಬೇಡ್ಕೋಬೇಕು ಬೇಡ್ಕೊಳ್ಳಿ. ದೇವಸ್ಥಾನದ ಗರ್ಭಗುಡಿ ಇದು. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ಅಲ್ವಾ. ಅದೇ ರೀತಿ ನನಗೂ ತುಂಬಾ ಶಾಂತ ಮನೋಭಾವ ಅಥವಾ ನೆಮ್ಮದಿ ಥರ ಫೀಲ್ ಆಯಿತು ನನಗೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ. ಇದು ಆಂಜನೇಯ ದೇವಸ್ಥಾನದ ಇದು ಗರ್ಭಗುಡಿ ಆದರೆ ಅಂದರೆ ದೇವಸ್ಥಾನದ ಒಳಾಂಗಣದಲ್ಲಿ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಾನು ಈ ದೇವಸ್ಥಾನಕ್ಕೆ ಬಂದು ತುಂಬ ದಿನಗಳೇ ಆಯಿತು. ಲಾಸ್ಟ್ ಟೈಮು ನಾಗರ ಪಂಚಮಿ ಟೈಮು ನೀವು ನೋಡ್ತಿರ್ಬೋದು ನಾಗದೇವತೆಗಳನ್ನು. ಇದೇ ದೇವಸ್ಥಾನಕ್ಕೆ ಬಂದುಬಿಟ್ಟು ನಾಗರ ಪಂಚಮಿಯನ್ನು ನಾವು ಆಚರಿಸಿದ್ವಿ. ನಾನು ನಮ್ಮಮ್ಮನ ಜೊತೆ ಬಂದುಬಿಟ್ಟು ಇಲ್ಲಿ ನಾಗರ ಪಂಚಮಿ ಆಚರಿಸಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ದೇವಸ್ಥಾನದ ಸುತ್ತಲೂ ಮರಗಳು ಬೆಳೆಸೋದು ನಮ್ಮ ಎಲ್ಲರ ಕರ್ತವ್ಯ ಅಲ್ವಾ. ಮರಗಳನ್ನ ಬೆಳೆಸಿ ಆದಷ್ಟು ಪರಿಸರವನ್ನು ಉಳಿಸಿ ಅಂತ ಕೇಳ್ಕೊತೀನಿ. ಇಲ್ಲಿ ದೇವಸ್ಥಾನದ ಒಳಗಡೆ ಗಣೇಶ ಅಥವಾ ಗಜಾನನನ್ನು ನೀವು ನೋಡ್ತಿರ್ಬೋದು. ಆಮೇಲೆ ನಾಗದೇವತೆಗಳು ಹಾಗೂ ಮತ್ತು ತುಂಬ ದೇವರ ವಿಗ್ರಹಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆನೇ ಎಷ್ಟು ದೊಡ್ಡದು ಆಲದ ಮರ ನೀವು ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿದೆ ಅಲ್ವಾ ಮರ. ಅದರಿಂದ ತುಂಬಾ ಉಪಯೋಗಗಳೇ ಕಂಡುಬರ್ತವೆ. ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಬರೀ ಮರಗಳನ್ನೇ ಕಡಿಯೋಕ್ಕೆ ಪ್ರಯತ್ನ ಪಡ್ತೀವಿ. ಅದ್ರ ಬದಲು ಮರಗಳನ್ನ ಬೆಳೆಸೋದು ನಮ್ಮ ಕರ್ತವ್ಯ. ಪ್ಲೀಸ್ ಮರಗಳನ್ನ ಬೆಳೆಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ದೇವಸ್ಥಾನ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋನಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.